ತುಳಸಿ ಎನ್ನುವ ಗೋಪಿಕೆಯು ಶ್ರೀಕೃಷ್ಣನನ್ನ ಪ್ರೀತಿಸ್ತಾ ಇದ್ಲು. ಆದ್ರೆ ರಾಧಾ ಕೃಷ್ಣನ ಪ್ರೇಮಿಯಾಗಿದ್ಲು. ಅದನ್ನ ರಾಧಾ ಸಹಿಸ್ತಾ ಇರಲಿಲ್ಲ. ಹಾಗಾಗಿ ಅವಳನ್ನ ಶಪಿಸಿದ್ಲು. ಆಗ ತುಳಸಿ ಎನ್ನುವ ಗೋಪಿಕೆಯು ತುಳಸಿ ಸಸ್ಯವಾಗಿ ರೂಪ ತಳೆದ್ಲು. ಆ ತುಳಸಿಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ. ನಮ್ಮ ಪ್ರಜಾಪತಿ ಚಾನೆಲ್ಗೆ ಸ್ವಾಗತ. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ತುಳಸಿಯನ್ನ ಭಕ್ತಿ ಭಾವದಿಂದ ಪೂಜಿಸಲಾಗುತ್ತದೆ. ಬಹುತೇಕ ಭಾಗದ ಮನೆಗಳಲ್ಲಿ ನಮಗೆ ಎದುರಾಗುವ ಗಿಡ ತುಳಸಿ. ಮಹಾವಿಷ್ಣು ದೇವರಿಗೆ ಪ್ರಿಯವಾದ ಗಿಡ ಈ ತುಳಸಿ ಗಿಡ. ಮಹಾವಿಷ್ಣು ದೇವರನ್ನ ಸಂತೃಪ್ತಿಗೊಳಿಸಲು ಒಂದು ದಳ ತುಳಸಿ ಸಾಕು ಎಂಬ ಪ್ರತೀತಿ ಇದೆ. ಪ್ರಭು ಶ್ರೀಕೃಷ್ಣ ಪರಮಾತ್ಮರ ತುಲಾಭಾರದ ಸಮಯದಲ್ಲಿ ಸತ್ಯಭಾಮೆಯು ತನ್ನ ಮೈ ಮೇಲಿನ ವಜ್ರ, ವೈಡೂರ್ಯ, ಧನ, ಕನಕಗಳನ್ನೆಲ್ಲ ಇಟ್ಟರೂ ಶ್ರೀಕೃಷ್ಣ ಇರುವಂತಹ ತಕ್ಕಡೆಯು ಮೇಲೆ ಬಾರದಿದ್ದಾಗ ರುಕ್ಮಿಣಿಯು ಭಕ್ತಿ ಭಾವದಿಂದ ಒಂದು ಎಲೆ ತುಳಸಿಯನ್ನಿಟ್ಟಾಗ ತಕ್ಕಡೆಯು ಮೇಲೆ ಬರುತ್ತದೆ. ಇದರಿಂದ ನಮಗೆ ಕೃಷ್ಣ ಅವತಾರದಲ್ಲಿದ್ದ ಮಹಾವಿಷ್ಣುವಿಗೆ ತುಳಸಿ ಎಷ್ಟು ಪ್ರಿಯ ಎಂಬುದು ತಿಳಿದು ಬರುತ್ತದೆ. ತುಳಸಿ ಎನ್ನುವುದು ಔಷಧಿ ಗುಣ ಹೊಂದಿರುವ ಒಂದು ಪುಟ್ಟ ಸಸ್ಯ. ಇದಕ್ಕೆ ಧಾರ್ಮಿಕವಾಗಿಯೂ ಅತ್ಯಂತ ಪವಿತ್ರ ಸ್ಥಾನವನ್ನ ನೀಡಲಾಗಿದೆ. ಔಷಧಿಯ ಗುಣಗಳನ್ನು ಅಧಿಕವಾಗಿ ಹೊಂದಿರುವ ತುಳಸಿ ಪೂಜನೀಯವಾಗಿ ಗುರುತಿಸಲು ಕಾರಣವಾಗಿದೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಬೆಳಿಗ್ಗೆ ವೇಳೆ ತುಳಸಿ ಪೂಜೆ ನಡೆಯುತ್ತದೆ. ಬೆಳಿಗ್ಗೆ ಈ ರೀತಿಯಲ್ಲಿ ತುಳಸಿ ಪೂಜೆ ನಡೆಯುವುದರ ಹಿಂದೆ ವೈದ್ಯಕೀಯ ಕಾರಣವಿರಬಹುದು ಎಂದು ಊಹಿಸಲಾಗುತ್ತದೆ. ಅದೇನೆಂದರೆ ತುಳಸಿ ಗಿಡಕ್ಕೆ ಆಮ್ಲಜನಕ ಬಿಡುಗಡೆ ಮಾಡುವ ರೋಗ ನಿರೋಧಕ ಶಕ್ತಿ ಮತ್ತು ಔಷಧಿ ಗುಣಗಳಿವೆ. ಈ ಹಿನ್ನೆಲೆಯಲ್ಲಿ ತುಳಸಿಯ ಗಿಡಕ್ಕೆ ಬೆಳಿಗ್ಗೆ ಎದ್ದು ಪೂಜೆ ಸಲ್ಲಿಸುವುದರಿಂದ ಉಸಿರಾಟಕ್ಕೆ ಶುದ್ಧ ಗಾಳಿ ಸಿಗುತ್ತದೆ. ವಾಸ್ತು ಪ್ರಕಾರವು ತುಳಸಿ ಮಹತ್ವ ಪಡೆದುಕೊಂಡಿದ್ದು, ಉತ್ತರ ಹಾಗೂ ಈಶಾನ್ಯ ದಿಕ್ಕಿನಲ್ಲಿ ತುಳಸಿ ಗಿಡವನ್ನ ನೆಡುವುದರಿಂದ ಉತ್ತಮ ಫಲಗಳು ದೊರೆಯುತ್ತದೆ. ಋಣಾತ್ಮಕ ಶಕ್ತಿಗಳಿಂದ ರಕ್ಷಣೆ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಹಾಗೂ ಕೊನೆಯದಾಗಿ 2 ಅಥವಾ 3 ತುಳಸಿ ಎಲೆಗಳನ್ನ ತಿನ್ನುವುದರಿಂದ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ. ತುಳಸಿಯಲ್ಲಿ ಒಟ್ಟು 5 ವಿಧಗಳಿವೆ. ಅವುಗಳೆಂದರೆ ಶ್ಯಾಮ ತುಳಸಿ, ರಾಮ ತುಳಸಿ, ಶ್ವೇತ ತುಳಸಿ, ವನ ತುಳಸಿ, ನಿಂಬೆ ತುಳಸಿ. ಶ್ಯಾಮ ತುಳಸಿ ಎಲೆಗಳು ಆಳವಾದ ನೇರಳೆ ಬಣ್ಣವನ್ನ ಹೊಂದಿರುತ್ತದೆ. ಅದಕ್ಕಾಗಿಯೇ ಇದನ್ನು ಶ್ಯಾಮ ತುಳಸಿ ಎಂದು ಕರೀತಾರೆ. ತುಳಸಿಯ ಕಪ್ಪು ಬಣ್ಣದಿಂದಾಗಿ ಅದು ಶ್ರೀಕೃಷ್ಣನಿಗೆ ತುಂಬಾ ಪ್ರಿಯವಾಗಿದೆ ಎಂದು ಹೇಳಲಾಗುತ್ತದೆ. ಇದನ್ನು ಕೃಷ್ಣ ತುಳಸಿ ಎಂದು ಕರೆಯುತ್ತಾರೆ. ರಾಮ ತುಳಸಿ ಎಲೆಗಳು ಹಸಿರು ಬಣ್ಣದ್ದಾಗಿರುತ್ತದೆ. ಈ ತುಳಸಿ ರಾಮನಿಗೆ ತುಂಬಾ ಪ್ರಿಯವಾಗಿದೆ. ಇದನ್ನು ರಾಮ ತುಳಸಿ ಎಂದು ಕರೆಯುತ್ತಾರೆ. ಈ ಎಲೆಗಳು ಸಿಹಿಯಾದ ಅನುಭವವನ್ನ ನೀಡುತ್ತದೆ. ಇದನ್ನು ಮನೆಯಲ್ಲಿ ನೆಡುವುದರಿಂದ ಆ ಮನೆಯಲ್ಲಿ ಪ್ರಗತಿ ಆಗುತ್ತದೆ ಎನ್ನುವ ನಂಬಿಕೆ ಇದೆ. ಚಂದ್ರಮಾನ ಪಂಚಾಂಗದ ಪ್ರಕಾರ ಕಾರ್ತಿಕ ಮಾಸದ 11ನೇ ದಿನದಂದು ತುಳಸಿಯನ್ನು ವಿಷ್ಣುವು ವಿವಾಹವಾಗುತ್ತಾನೆ. ಅದರ ದ್ಯೋತಕವಾಗಿಯೇ ಹಿಂದಿಗೂ ತುಳಸಿಯ ಮದುವೆಯ ದಿನವನ್ನ ಹಬ್ಬದ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇನ್ನೊಂದು ದಂತಕಥೆಯ ಪ್ರಕಾರ ತುಳಸಿ ಎನ್ನುವ ಗೋಪಿಕೆಯು ಶ್ರೀಕೃಷ್ಣನನ್ನು ಪ್ರೀತಿಸುತ್ತಾಳೆ. ಆದರೆ ರಾಧಾ ಕೃಷ್ಣನ ಪ್ರೇಮಿಯಾಗಿದ್ದಳು. ಅದನ್ನು ರಾಧಾ ಸಹಿಸುತ್ತಿರಲಿಲ್ಲ. ಹಾಗಾಗಿ ಅವಳಿಗೆ ಶಾಪವನ್ನಿಟ್ಟಳು. ಆಗ ತುಳಸಿ ಎನ್ನುವ ಗೋಪಿಕೆಯು ತುಳಸಿ ಸಸ್ಯವಾಗಿ ರೂಪ ತಳೆದಳು ಎನ್ನಲಾಗುತ್ತದೆ. ತುಳಸಿಯು ಅತ್ಯಂತ ಪವಿತ್ರ ಹಾಗೂ ದೈವ ಶಕ್ತಿಯನ್ನ ಪಡೆದುಕೊಂಡ ಸಸ್ಯ. ಈ ಗಿಡದ ಎಲೆಯನ್ನು ಅಂಗೈಯಲ್ಲಿ ಹಿಡಿದು ದೇವರಲ್ಲಿ ಪ್ರಾರ್ಥಿಸಿಕೊಂಡರೆ ನಾವು ಅಂದುಕೊಂಡ ವಿಚಾರಗಳು ಕಾರ್ಯರೂಪಕ್ಕೆ ಸುಲಭವಾಗಿ ಬರುವುದು ಎಂದು ಹೇಳಲಾಗುತ್ತದೆ. ಹಾಗಾಗಿ ಧಾರ್ಮಿಕ ಹಾಗೂ ಪೂಜಾ ಸಮಯದಲ್ಲಿ ತುಳಸಿ ಎಲೆಯನ್ನು ಕಡ್ಡಾಯವಾಗಿ ಇರಿಸುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.